ಅಲ್ಬೇಲು, ಓ ಅಲ್ಬೇಲು, ನಾನು ಮಂದಿರಕ್ಕೆ ಹೋಗಿ ಬರ್ತೀನಿ. ಅಂತೂ ಇಂತೂ ಮಂದಿರ ತಲುಪ್ಬಿಟ್ವಿ. ಶಿವಾಯ. ಓಹೋ ಗೋಪಾಲ, ಮಾಧವ, ಆರತಿಯ ಸಮಯವಾಯಿತು. ಈಗ ಗರ್ಭಗುಡಿಯ ಪರದೆ ಸರಿಯುತ್ತದೆ. ಶಿವರಾತ್ರಿಯಲ್ಲಿ ಶಿವನ ದರ್ಶನ. ಜಯ ಶಿವಶಂಭೋ, ಜಯ ಶಿವಶಂಭೋ. ಲೋಕಾ ಸಮಸ್ತ ಸುಖಿನೋ ಭವಂತು. ಏನು ನಂದಿ, ಕೈಲಾಸದಲ್ಲೆಲ್ಲವೂ ಕುಶಲವೇ? ನಿಮಗೆ ತಿಳಿಯದಿರುವ ವಿಷಯ ಏನಿದೆ ಪ್ರಭು? ನೀವು ತ್ರಿಕಾಲದರ್ಶಿಗಳು ಪ್ರಭು. ಈ ಬಾರಿ ನೀವು ಬಹಳ ಸಮಯ ಯೋಗ ನಿದ್ರೆಯಲ್ಲಿದ್ದಿರಿ. ಹಾ ಪ್ರಭು, ನಿಮ್ಮ ದಿವ್ಯ ಕಣ್ಣುಗಳನ್ನು ನೋಡುತ್ತಾ ನಿಮ್ಮನ್ನು ಎದುರಿಂದ ಮಾತನಾಡಿಸೋ ಪುಣ್ಯ ನಿಮ್ಮ ಯೋಗ ನಿದ್ರೆಯ ದಿನಗಳಲ್ಲಿ ನಮಗೆ ಸಿಗೋದಿಲ್ಲ. ಸಂಪೂರ್ಣ ಕೈಲಾಸ ಮೌನವಾಗಿ ಬಿಡುತ್ತದೆ. ಏಕೆ ಭೃಂಗಿ, ಇಷ್ಟೊಂದು ಅಸಮಾಧಾನವೇಕೆ? ನನಗನಿಸುತ್ತಿದೆ ವಿಷಯ ಬೇರೇನೋ ಇದೆ. ಎಲ್ಲವೂ ಕ್ಷೇಮವಲ್ಲವೇ? ಇಲ್ಲ ಪ್ರಭು, ಈ ಕೈಲಾಸದಲ್ಲಿ ಒಂದು ಸರಿಯಿಲ್ಲ. ಎಲ್ಲರ ಮಧ್ಯ ಜಗಳವಾಗುತ್ತಿದೆ. ಎಲ್ಲ ಈ ನಂದಿಯಿಂದಲೇ. ಏನು, ಶಿವನ ಕೈಲಾಸದಲ್ಲಿ ಜಗಳವೇ? ಹಾ, ಘೋರ ಜಗಳ. ಹಾ, ಘೋರ ಜಗಳ. ಆದರೆ ಯಾವ ವಿಷಯಕ್ಕಾಗಿ? ಇಲ್ಲಿ ಎಲ್ಲ ಶಿವಗಣಗಳಿಗೂ ಅನ್ಸೋದು ಅವರೇ ಶಿವನ ಶ್ರೇಷ್ಠ ಭಕ್ತರೆಂದು. ಅಸಲಿಗೆ ಇದು ಸತ್ಯವೇ ಅಲ್ಲ. ಆದ್ರೆ ನಿಮ್ಮ ಪ್ರಕಾರ ಈ ನಂದಿಯೇ ನಿಮ್ಮ ಪರಮ ಭಕ್ತ. ನನಗೆ ನಿಮ್ಮ ಮೇಲೆ ಕೋಪ ಇದೆ ಪ್ರಭು. ನಾನೇ ನಿಮ್ಮ ಪರಮ ಭಕ್ತ. ಓಹೋ, ಶಿವಭಕ್ತರಿಗೆ ಶಿವನ ಮೇಲೆ ಕೋಪವೇ? ಹೀಗೇನು ಮಾಡುವುದು? ನೀವೆಲ್ಲರೂ ನನ್ನ ಪ್ರಿಯ ಭಕ್ತರೇ ಭೃಂಗಿ. ಆದರೆ ಒಬ್ಬ ಒಳ್ಳೆಯ ಶಿವಭಕ್ತನು ಮತ್ತೊಬ್ಬ ಶಿವಭಕ್ತನ ಮೇಲೆ ಎಂದೂ ಈರ್ಷೆ ಪಟ್ಟಿಲ್ಲ ಮತ್ತು ಮುಂದೆ ಪಡುವುದೂ ಇಲ್ಲ. ಯಾರ ಹೃದಯದಲ್ಲಿ ಈರ್ಷೆ ಇದೆಯೋ ಆ ಹೃದಯದಲ್ಲಿ ಈಶ್ವರನೆಲ್ಲಿರುತ್ತಾನೆ. ಎಲ್ಲರಿಗಿಂತ ಒಳ್ಳೆಯ ಭಕ್ತನಾಗಲು ಕೇವಲ ಪ್ರಯತ್ನವಷ್ಟೇ ಸಾಲದು, ಅರ್ಪಣೆಯ ಭಾವವೂ ಬೇಕು. ಅಲ್ಲಿ ಆ ಭೂಮಿಯ ಮೇಲಿರುವ ನನ್ನ ಭಕ್ತರನ್ನು ನೋಡು. ನಾನು ಅದನ್ನೇ ಕೇಳಬೇಕೆಂದಿದ್ದೆ. ಅವರು ಮಂದಿರದಲ್ಲಿ ನಿಮ್ಮ ಮೂರ್ತಿಯನ್ನು ನೋಡಿ ಪರಮಾನಂದ ಮಗ್ನರಾಗಿ ಭಾವ ವಿವಶರಾಗಿದ್ದಾರೆ. ಪಾಪ, ಅವರಿಗೂ ನಿಮ್ಮ ಸಾಕ್ಷಾತ್ ದರ್ಶನ ಸಿಗಬೇಕಿತ್ತು. ಅದು ಕೂಡ ನನ್ನ ಸಾಕ್ಷಾತ್ ದರ್ಶನವೇ ಭೃಂಗಿ. ಭೂಮಿ, ಆಕಾಶ, ಮೋಡ, ಗಾಳಿ, ನೀರು ಇದೆಲ್ಲವೂ ನನ್ನ ಪ್ರತಿಬಿಂಬವೇ. ಒಂದು ಒಳ್ಳೆಯ ಹೃದಯವಿರುವ ಜೀವಿಗೆ ಒಂದು ಸಾಧಾರಣ ಕಲ್ಲಿನಲ್ಲೂ ಸಹ ನಾನೇ ಕಾಣಿಸುತ್ತೇನೆ.
ಯಾರ ಹೃದಯ ಶುದ್ಧವಾಗಿದೆಯೋ ಅವರಿಗೆ ಖಂಡಿತವಾಗಿಯೂ ನನ್ನ ಸಾಕ್ಷಾತ್ಕಾರವಾಗುತ್ತದೆ. ಪ್ರಭು 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 ಹಯ್ಯ ಓ ಪ್ರಭು. ಈಗ ನಿನಗೇನಪ್ಪ ಆಯ್ತು ನನ್ನ ಪ್ರೀತಿಯ ಡಿಂಬ? ಪ್ರಭು, ಊಟದ ಸಮಯ. ಭೋಜನ ಬಡಿಸಿ ಸಿದ್ಧವಾಗಿದೆ. ಪಾರ್ವತಿ ಅಮ್ಮ ನಿಮಗಾಗಿ ಪಾಯಸ ಮಾಡಿದ್ದಾರೆ. ನಿಮ್ಮನ್ನು ಕರೆಯುತ್ತಿದ್ದಾರೆ. ಏನು? ದೇವಿ ಪಾಯಸ ಮಾಡಿದ್ದಾರೆಯೇ? ನಮ್ಮನ್ನು ಕರೆಯುತ್ತಿದ್ದಾರೆಯೇ? ಅಯ್ಯೋ ನನ್ನಪ್ಪನೇ, ನಡಿ ನಡಿ, ಬೇಗ ನಡಿ. ಪ್ರಭು, ಇಷ್ಟೊಂದು ಅವಸರ ಏನಾಯ್ತು ಪ್ರಭು? ಹಿಂದಿನ ಬಾರಿ ದೇವಿ ನಮಗೋಸ್ಕರ ಪ್ರೀತಿಯಿಂದ ಪಾಯಸ ಮಾಡಿದ್ದಾಗ ಅದೇ ಸಮಯದಲ್ಲಿ ಪಾಯಸ ತಿನ್ನುವುದಕ್ಕೆ ಮುಂಚೆಯೇ ನಾನು ಯೋಗ ನಿದ್ರೆಗೆ ಜಾರಿಬಿಟ್ಟೆ. ಆಮೇಲೆ ನನಗೆ ಗೊತ್ತಾದದ್ದು ಈ ಕಾರಣಕ್ಕಾಗಿ ಕೈಲಾಸದಲ್ಲಿ ಶಿವ ತಾಂಡವವಲ್ಲ, ಆದರೆ ಪಾರ್ವತಿ ತಾಂಡವವಾಗಿತ್ತು. ಈ ಸಲ ನಾವು ಆ ತಪ್ಪನ್ನು ಮಾಡುವುದಿಲ್ಲ. ನಡೆ ಡಿಂಬಾ, ಬೇಗ ನಡೆ. ಇಲ್ಲಿ ಏನು ನಡೀತಾ ಇದೆ? ನಮ್ಮ ಪ್ರಭು ಮನುಷ್ಯರ ರೀತಿ ಏಕೆ ವರ್ತಿಸುತ್ತಿದ್ದಾರೆ? ನಮ್ಮ ಪ್ರಭು ದೇವರ ದೇವನು, ಭಗವಂತನು. ಅಲ್ಲ, ಭಗವಂತನು ತನ್ನ ಪತ್ನಿಗೆ ಇಷ್ಟೊಂದು ಹೆದರುತ್ತಾನೆಯೇ? ಅದೆಲ್ಲವೂ ಅವನ ಲೀಲ ವಿನೋದವಲ್ಲವೇ ಭೃಂಗಿ? ಪಾರ್ವತಿ ದೇವಿ ಅವನ ಪ್ರಾಣ. ನಮ್ಮ ಪ್ರಭು ಅರ್ಧನಾರೀಶ್ವರ. ಪಾರ್ವತಿ ಇಲ್ಲದೆ ಶಿವನೆಲ್ಲಿ? ಹ, ನಡಿ ಮಿತ್ರ, ಭೂಲೋಕಕ್ಕೆ ಹೋಗಿ ಬರೋಣ. ನನಗೆ ಆ ಭೂಲೋಕದ ಅಪ್ಪಟ ಶಿವಭಕ್ತರನ್ನು ನೋಡಿ ಮಾತನಾಡಿಸುವ ಮನಸ್ಸಾಗಿದೆ. ಅಪ್ಪಟ ಭಕ್ತರಂತೆ, ಅಪ್ಪಟ ಭಕ್ತರು. 3 ಲೋಕದಲ್ಲಿ ನಾನೊಬ್ಬನೇ ಅಪ್ಪಟ ಶಿವಭಕ್ತ. ಏನು ಹೇಳ್ತಿದ್ದೆ ನೀನು? ಭೂಲೋಕಕ್ಕೆ ಹೋಗಬೇಕೆ? ನಡಿ ನಡಿ, ಏಕಿಲ್ಲ? ಈಗಷ್ಟೇ ಪ್ರಭು ಹೇಳಿದರಲ್ವಾ, ಎಲ್ಲಾ ಶಿವಭಕ್ತರು ನಮ್ಮ ಬಾಂಧವರೇ ಎಂದು. ಮತ್ತೆ ನನ್ನ ಹೃದಯದಲ್ಲಿ ಈರ್ಷೆಯ ಭಾವವೇ? ಛೇ ಛೇ, ಸ್ವಲ್ಪವೂ ಇಲ್ಲಪ್ಪ. ನಡಿ ನಡಿ. ಅರೆ, ಇವನೆಲ್ಲಿ ಹೋದ? ಏ ಡಿಂಬ, ಏ ನೀನು ನಮ್ಮ ಜೊತೆ ಭೂಲೋಕಕ್ಕೆ ಬಾ. ನಾನು ಮುಂದೆ ಮುಂದೆ ಹೋಗ್ತೀನಿ, ನೀವಿಬ್ಬರು ನನ್ನನ್ನ ಹಿಂಬಾಲಿಸಿ. ಬುಡು ಡುಮ್